ಸರ್ವಿಸ್ ಇಂಜಿನಿಯರ್, ಫಾರ್ಮರ್ ಬಂದುಬಿಟ್ಟು ಮೋಟಾರ್ ಆನ್ ಆಫ್ ಕಂಟ್ರೋಲಿಂಗ್ ಎಲ್ಲಿಂದ ಆದರೂ ಮಾಡ್ಬೋದು. ಇನ್ನೊಂದು ಏನಾದರೂ ಪ್ರಾಬ್ಲಮ್ ಆದರೆ ಮೋಟಾರ್ ಆನ್ ಆಫ್ ಆಗ್ತಾ ಇಲ್ಲ RMS ಡೇಟಾ ಕಳಿಸ್ತಾ ಇಲ್ಲ, ಅವರಿಗೆಲ್ಲ ಗೊತ್ತಾಗುತ್ತೆ ಡ್ರೈ ರನ್ ಆಗ್ತಾ ಇದೆ ಏನು ಆ ಪ್ರಾಬ್ಲಮ್ ಅವ್ರು ರೇಸ್ ಮಾಡ್ಬೋದು. ಇದು ಸೆಕೆಂಡ್ ಆಪ್ಷನ್ ಫಾರ್ಮರಿಂದ. ಸರ್ವಿಸ್ ಇಂಜಿನಿಯರ್ ಬಂದುಬಿಟ್ಟು ಅವ್ರು ನೋಡ್ಕೋತಾರೆ. ಸರ್ವಿಸ್ ಇಂಜಿನಿಯರ್ ಕೆಲಸ ಏನು, ರಿಜಿಸ್ಟ್ರೇಷನ್, ಅಲ್ಲಿಗೆ ಹೋಗಿ ಇನ್ಸ್ಟಾಲ್ ಮಾಡಿಬಿಟ್ಟು ಅದನ್ನು ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಮಾಡಿಬಿಟ್ಟು ಫಾರ್ಮರ್ಗೆ ಕ್ರೆಡೆನ್ಷಿಯಲ್ಸ್ ಕೊಡ್ತಾರೆ. ಇದು ಇಲ್ಲಿವರೆಗೂ ಸರ್ವಿಸ್ ಇಂಜಿನಿಯರ್. ಇನ್ನೊಂದು ಟಿಕೆಟ್ ರೇಸ್ ಮಾಡಿದ್ಮೇಲೆ ಅವ್ರಿಗೆ ಅಸೈನ್ ಆಗುತ್ತೆ. ಟಿಕೆಟ್ಸ್ ಪೇಜ್ ಓಪನ್ ಆದರೆ ಅಸೈನ್ ಮಾಡಿದ್ದು ಅವರು ಪ್ರಾಬ್ಲಮ್ ಏನು ಅಂದ್ ಫಸ್ಟು ಅವರು ಫಾರ್ಮರ್ ಡೀಟೇಲ್ಸನ್ನು ತಿಳ್ಕೊಬೋದು ಆ್ಯಪಿಂದ. ಅಲ್ಲಿ ಟಿಕೆಟ್ಗೆ ಕ್ಲಿಕ್ ಮಾಡಿದ್ರೆ ಫಾರ್ಮರ್ ಡೀಟೇಲ್ಸ್ ಬರುತ್ತೆ. ಆ ಡೀಟೇಲ್ಸಿಂದ ಫೋನ್ ನಂಬರ್ ಇರುತ್ತೆ. ಫೋನ್ ಮಾಡಿಬಿಟ್ಟು ಅದು ಆಫ್ ಸೈಟಾ ಆನ್ ಸೈಟಾ ಇಲ್ಲ ವ್ಯಾರಂಟಿ ಕಾರ್ಡ್ಸ್ ಅವೆಲ್ಲ ಇರುತ್ತೆ. ಅದನ್ನು ಬೇಸ್ ಮಾಡಿಕೊಂಡು ಅವ್ರು ಅಲ್ಲಿಗೆ ಹೋಗಿ ಮಾಡಬೇಕಾ ಇಲ್ಲ ಫಾರ್ಮರೇ ಇಲ್ಲಿಗೆ ತರಬೇಕಾ ಅನ್ನೋದನ್ನ ನೋಡಿಕೊಂಡು ಸರ್ವಿಸ್ ಇಂಜಿನಿಯರ್ ನೋಡ್ಕೋತಾರೆ. ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಅವರು ಡೀಟೇಲ್ಸ್ ಏನಾದರೂ ಮಿಸ್ ಮ್ಯಾಚ್ ಆಗಿದಾಗ ಎಡಿಟ್ ಮಾಡೋಕ್ಕೂ ಮತ್ತು ಎಷ್ಟು ಮೋಟಾರ್ಸ್ ಅವ್ರದ್ರಲ್ಲಿ ಇನ್ಸ್ಟಾಲೇಷನ್ ಆಗಿದೆ, ಟಿಕೆಟು ಡಿಸ್ಟ್ರಿಬ್ಯೂಟರ್ ಲೆವೆಲಿಂದನೂ ರೇಸ್ ಮಾಡೋಕ್ಕೂ ಫಾರ್ಮರ್ಗೆ ಗೊತ್ತಿಲ್ಲ. ಇವಾಗ ಟಿಕೆಟ್ ರೇಸ್ ಮಾಡೋದು ಹೆಂಗೆ, ಅದು ಡಿಸ್ಟ್ರಿಬ್ಯೂಟರ್ ಲೆವೆಲ್ ಅನ್ನೋದು ಅವ್ರಿಗೆ ಹತ್ರದಲ್ಲೇ ಇದೆ ಫಾರ್ಮರ್ಗೆ ಆ ಟೈಮಲ್ಲಿ ಬೇಸಿಕಲಿ. ಮತ್ತು ನೆಕ್ಸ್ಟ್ ಸರ್ವಿಸ್ ಇಂಜಿನಿಯರು ಅವರಿಗೆ ವರ್ಕ್ ರೂಟ್ ಅಂತ ಇನ್ನೊಂದು ಆ್ಯಪ್ ಇದೆ. ಸೊ ಆ ಆ್ಯಪಲ್ಲಿ ಏನಾಗ್ತಿದೆ, ಏನಾದರೂ ಟಿಕೆಟ್ ಈ ಫಾರ್ಮರ್ ಟಿಕೆಟ್ ರೇಸ್ ಮಾಡ್ತಾರಲ್ಲ ಈ ಆ್ಯಪಲ್ಲಿ, ಮೆಕ್ವಿನ್ ನೇತ್ರ ಆ್ಯಪಲ್ಲಿ ಇದು ವರ್ಕ್ ರೂಟ್. ಸೊ ಅವ್ರು ರೇಸ್ ಮಾಡಿದ ಟಿಕೆಟು ಒಂದು ಸರ್ವಿಸ್ ಇಂಜಿನಿಯರ್ ಲಾಗಿನ್ ಆದಮೇಲೆ ಮತ್ತೆ ಅವ್ರಿಗೆ ತೋರಿಸುತ್ತೆ. ಸೊ ಇಷ್ಟು ಟಿಕೆಟ್ಸ್ ಇದೆ, ಲೊಕೇಶನ್ಸ್ ಇದೆ, ಈ ಲೊಕೇಶನ್ಸ್ಗೆ ಹೋಗಿ ಅವ್ರಿಗೆ ಆ್ಯಕ್ಚುಲಿ ಇನ್ನೊಂದು ಆಪ್ಷನ್ನು ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನು ಇಶ್ಯೂ ಇದೆ ಅಂತ. ಸೊ ಅವ್ರಿಗೆ ಗೊತ್ತಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಹೋಗಿ ಅಲ್ಲೋಗಿ ರಿಸಾಲ್ವ್ ಮಾಡಿ ಮತ್ತೆ ದೇ ಕ್ಯಾನ್ ಗೋ ಬ್ಯಾಕ್ ಅವ್ರ ಆಫೀಸ್ಗೆ ಅವರು ರಿಟರ್ನ್ ಹೋಗ್ಬೋದು. ಸೊ ಮತ್ತೆ ಅವ್ರು ಎಷ್ಟು ದೂರ ಓಡಾಡ್ತಿದ್ದಾರೆ ರೀಇಂಬರ್ಸ್ಮೆಂಟ್ ಅಂತ ಒಂದಿದೆ ಸರ್ವಿಸ್ ಇಂಜಿನಿಯರ್ಸ್. ಸೊ ಅದನ್ನು ಅವರು ತುಂಬ ಜನ ಏನು ಮಾಡ್ತಾರೆ, 5 ಕಿಲೋಮೀಟರ್ ಹೋಗಿ 50 ರೂಪಾಯಿ 100 ರೂಪಾಯಿ ಅಂತ ಕೇಳ್ತಾರೆ. ಅಷ್ಟೆಲ್ಲ ಪೇ ಮಾಡೋದಕ್ಕಾಗಲ್ಲ. ಬೇಸಿಕಲಿ ಟ್ರ್ಯಾಕ್ ಮಾಡ್ತಾರೆ, ಇದು ಅವ್ರ ಆಫೀಸು, ಇದು ಲೊಕೇಶನ್ನು, ಇಷ್ಟು ದೂರ ಹೋಗಿದ್ದಾರೆ, ಎಷ್ಟು ಕಿಲೋಮೀಟರ್ಸ್ ಇದೆ. ಈ ವರ್ಕ್ ರೂಟ್ ಆ್ಯಪಲ್ಲಿ ಆ ಡಿಸ್ಟೆನ್ಸ್ ಫುಲ್ ಟ್ರ್ಯಾಕ್ ಮಾಡಿ ಸೊ ಅಷ್ಟು ಕಿಲೋಮೀಟರ್ಸ್ಗೆ ಎಷ್ಟು ಪೇ ಮಾಡ್ಬೋದು ಅಂತ ಈಗೇನು ಅಕೌಂಟ್ಸ್ ಟೀಮ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಪೇ ಮಾಡ್ತಾರೆ. ಈ ವರ್ಕ್ ರೂಟ್ ಅನ್ನೋ ಆ್ಯಪ್ ಅದಕ್ಕೆ ಯೂಸ್ ಆಗುತ್ತೆ. ಈ ಇಂಟಿಮೇಷನ್ ಅವ್ರಿಗೆ ಹೋಗುತ್ತಾ ಅಂದರೆ ಟಿಕೆಟ್ ರೈಸ್ ಆಗಿದ ತಕ್ಷಣ ಫಾರ್ಮರ್ಗೆ ಅದೊಂದು ಶೋ ಆಗುತ್ತಾ, ಈ ಆ್ಯಪಲ್ಲಿ ಶೋ ಆಗುತ್ತಾ? ಹಾಂ, ತೋರಿಸುತ್ತೆ.